ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸುಮಾರಾಗಿ 8 ಜನ ನಾಮಿನೇಟ್ ಆಗಿದ್ದಾರೆ. ಈ ನಾಮಿನೇಟ್ 8 ಜನರಲ್ಲಿ ಯಾರು ಹೊರಗಡೆ ಹೋಗ್ತಾರೆ, ಅವರ ವೋಟಿಂಗ್ ಲಿಸ್ಟ್ ಯಾವ ರೀತಿ ಇದೆ ಅಂತ ಮಾತಾಡೋಣ. ಟಾಪ್ ಅಲ್ಲಿ ಯಾರಿರ್ತಾರೆ, ಬಾಟಮ್ ಅಲ್ಲಿ ಯಾರಿರ್ತಾರೆ, ಅತಿ ಹೆಚ್ಚು ವೋಟ್ ಶೇರ್ ಆಗಿರೋದು ಯಾರಿಗೆ ಅಂತ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ವಿಶೇಷವಾಗಿ ಈ ವಾರ ಪ್ರತಾಪ್ ನಾಮಿನೇಟ್ ಆಗಿಲ್ಲ. ಏಕೆ ಅಂದ್ರೆ ಪ್ರತಾಪ್ ನಾಮಿನೇಟ್ ಆಗಿದ್ರೆ ಒಂದ್ ವೇಳೆ ಈ ವೋಟಿಂಗ್ ಶೇರ್ ಅಲ್ಲಿ ತುಂಬಾ ಏರುಪೇರು ಆಗ್ತಿತ್ತು ಖಂಡಿತವಾಗ್ಲು. ಕಳೆದ ವಾರ ನಾವು ಅದನ್ನೇ ನೋಡಿದ್ವಿ. ಅವ್ರಿಗೆ ಸುಮಾರು 40% ವೋಟ್ ಶೇರ್ ಆಗಿತ್ತು ಅವ್ರೊಬ್ರಿಗೇನೆ. ಈ ರೀತಿಯಾಗಿ ಮತ್ತೆ ಅವ್ರು ನಾಮಿನೇಟ್ ಆಗಿರುವ ಕಾರಣ ಈಗ ಟಾಪ್ 4 ಅಲ್ಲಿ ಯಾರಿರ್ತಾರೆ, ಟಾಪ್ ಬಾಟಮ್ ಅಲ್ಲಿ ಯಾರಿರ್ತಾರೆ ಅಂತ ಮಾತಾಡೋಣ. ಮೊದಲನೇದಾಗಿ ಟಾಪ್ ಬಾಟಮ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಮನೆಯಿಂದ ಹೊರಗಡೆ ಹೋಗೋಕೆ ಯಾರು ಚಾನ್ಸ್ ಇದೆ ಅಂದ್ರೆ ಮೊದಲನೇದಾಗಿ ಲಾಸ್ಟ್ ಇದಲ್ಲೇ ಸಿರ್ ಮೇಡಮ್ ಅವರು 10.4 ವೋಟ್ ಇದೆ. ಅದಾದ್ಮೇಲೆ ಮೈಕಲ್ ಅವರು 10.8 ಇದೆ. ಅದಾದ್ಮೇಲೆ ತುಕಾಲಿ ಅವರು 12.2 ಇದೆ. ಇದಾದ್ಮೇಲೆ ಟಾಪ್ 4 ಬಾಟಮ್ ಇಂದ ಬರೋದು ತನಿಷಾ ಅವರು 12.8 ಇದೆ. ಈ ರೀತಿಯಾಗಿ ಇವರ ವೋಟ್ ಶೇರ್ಸ್ ಇದೆ. ಮತ್ತೆ ಟಾಪ್ 4 ಅಲ್ಲಿ ಯಾರಿರೋದು, ಮೊದಲೇ ಸ್ಥಾನ ಯಾರಿರೋದು ಅಂದ್ರೆ ಎಕ್ಸಾಕ್ಟ್ಲಿ ಹೇಳ್ಬೋದು, ಕಳೆದ ವಾರ ಹೇಗಿತ್ತೋ ಈ ವಾರನೂ ಹಾಗೆ ಇದೆ. ಅದೇ ಸಂಗೀತ ಅವರು 14.7% ಅವರಿಗೆ ವೋಟಿಂಗ್ ಬಂದಿದೆ. ಇದಾದ್ಮೇಲೆ ಸೆಕೆಂಡ್ನೇ ಸ್ಥಾನಕ್ಕೆ ಕಾರ್ತಿಕ್ ಮತ್ತು ವರ್ತು ಸಂತೋಷ್ ಅವರು ತುಂಬಾ ಫೈಟ್ ಮಾಡ್ತಿದ್ದಾರೆ. ಇಬ್ರು ಈಕ್ವಲ್ ಇದೆ ಅಂತ ಹೇಳ್ಬೋದು. 14.1, 14.1 ಇದೆ. ಇವರಿಬ್ಬರು ಸೆಕೆಂಡ್ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇದ್ದಾರೆ. ಇದು ಗುರುವಾರ ಮಧ್ಯಾಹ್ನ ವೋಟಿಂಗ್ ರಿಸಲ್ಟ್ ನೋಡಿದಾಗ ಈ ರೀತಿ ಇತ್ತು. ಮತ್ತೆ ಇನ್ನು ಗುರುವಾರ ನೈಟ್ ಎಲ್ಲ ಇದೆ, ಶುಕ್ರವಾರ ನೈಟ್ ತನಕ ವೋಟ್ ಮಾಡಬಹುದು. ಯಾರ್ಯಾರು ಯಾವ ಸ್ಥಾನಕ್ಕೆ ಬರೋದು ಹೇಳಕ್ಕಾಗಲ್ಲ. ಈ ವಿಷಯ ಮಾತ್ರ ಎಲ್ಲೋ ಟಾಪ್ 4 ಇಂದ 4ನೇ ಸ್ಥಾನಕ್ಕಿದ್ದಾರೆ. ವಿನಯ್ ಗೌಡ 12.8 ಇದೆ. ಈ ರೀತಿಯಾಗಿ ವೋಟಿಂಗ್ ಲಿಸ್ಟ್ ಬರ್ತಾ ಇದೆ. ಇಲ್ಲಿ ವಿಶೇಷವಾಗಿ ಮಾತಾಡಬೇಕಾಗಿದ್ದು 2ನೇ ಸ್ಥಾನ ಕಾರ್ತಿಕ್ ಮತ್ತು ವರ್ತೂರ್ ಅವರು ತುಂಬಾ ಪೈಪೋಟ ನೀಡ್ತಾ ಇದ್ದಾರೆ 2ನೇ ಸ್ಥಾನಕ್ಕೆ. ಮೊದಲನೇ ಸ್ಥಾನ ಮಾತ್ರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಂಗೀತ ಅವರು. ಇನ್ನು 2ನೇ ಸ್ಥಾನಕ್ಕೆ ಯಾರು ಬರ್ತಾರಂತ ನೀವು ಕಮೆಂಟ್ ಮಾಡಿ. ಬಾಟಮ್ ಇಂದ 4 ಜನರಲ್ಲಿ ಯಾರು ಮನೆಗೆ ಹೋಗ್ತಾರಂತ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು, ನೀವ್ ಯಾರು ವೋಟ್ ಮಾಡ್ದಂತ ಜೊತೆಗೆ ಕಮೆಂಟ್ ಮಾಡಿ. ನೋಡಿ, ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ